ಎಲ್ಲ ಕನ್ನಡಿಗರಿಗೂ ನಮಸ್ಕಾರ. ಶ್ವೇತಾ ಮದರ್ ಡೈಲಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ, ಗರ್ಭಿಣಿ ಆದಂಥವ್ರಿಗೆ ತಮ್ಮ ಮಗುವಿನ ಮೂಮೆಂಟ್ಸ್ ಯಾವಾಗ ಯಾವ ಮಂತಿಂದ ಸ್ಟಾರ್ಟ್ ಆಗುತ್ತೆ, ಮಗುವಿನ ಮೂಮೆಂಟ್ಸ್ ಸ್ಟಾರ್ಟ್ ಆದಮೇಲೆ ಮತ್ತೆ ಏನಾದರೂ ಮೂಮೆಂಟ್ಸ್ ಕಡಿಮೆ ಆಯಿತು, ಮೂಮೆಂಟ್ಸೇ ಆಗ್ತಾ ಇಲ್ಲ, ಗೊತ್ತಾಗ್ತಾ ಇಲ್ಲ ನಮಗೆ ಅಂದಾಗ ಏನು ಮಾಡಬೇಕು ಅಂತ ಇವತ್ತು ತಿಳ್ಕೊಳ್ಳೋಣ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ, ಎಂಡ್ ತನಕ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಗರ್ಭಿಣಿ ಆದಂಥವರಿಗೆ 5th ಮಂತ್ ತುಂಬಿ 6 ಮಂತಿಗೆ ಬಿದ್ದಾಗ ಕೆಲವೊಬ್ಬರಿಗೆ ಮೂಮೆಂಟ್ಸ್ ಅನ್ನೋದು ಗೊತ್ತಾಗುತ್ತೆ. ಇನ್ನು ಕೆಲವೊಬ್ಬರಿಗೆ 4 ಮಂತ್ ತುಂಬಿ 5th ಮಂತಲ್ಲಿ ಬಿದ್ದಾಗ ಮೂಮೆಂಟ್ಸ್ ಅನ್ನೋದು ಗೊತ್ತಾಗುತ್ತೆ. ನಮಗೆ ಅಕ್ಯುರೇಟಾಗಿ ಜಾಸ್ತಿ ಮೂಮೆಂಟ್ಸ್ ಗೊತ್ತಾಗೋದು ಅಂದರೆ 5th ಮಂತ್ ತುಂಬಿಟ್ಟು 6 ಮಂತಲ್ಲಿ ಬಿದ್ದಾಗಲೇ ನಮಗೆ ಜಾಸ್ತಿ ಮೂಮೆಂಟ್ಸ್ ಅನ್ನೋದು ಗೊತ್ತಾಗುತ್ತೆ. ಮಗುವಿನ ಕಿಕ್ ಅನ್ನೋದು 5th ಮಂತಲ್ಲಿ ಯಾಕೆ ಅಷ್ಟೊಂದು ಗೊತ್ತಾಗಲ್ಲ ಅಂದರೆ, ಇನ್ನೂ ಮಗುವಿನ ಬೆಳವಣಿಗೆ ಅಷ್ಟೊಂದು ಆಗಿರಲ್ಲ. ಸೊ ಅದಕ್ಕೋಸ್ಕರ ಮೂಮೆಂಟ್ ಮಾಡ್ತಾ ಇದ್ರೂ ನಮಗೆ ಅದೇನೋ ಫೀಲ್ ಅನಿಸೋದಿಲ್ಲ. 6 ಮಂತಲ್ಲಿದ್ದಾಗ ನಮಗೆ ಚೆನ್ನಾಗಿ ಮೂಮೆಂಟ್ಸ್ ಗೊತ್ತಾಗುತ್ತೆ, ಯಾಕೆಂದರೆ ಮಗು ಡೆವಲಪ್ಮೆಂಟ್ ಆಗಿರುತ್ತೆ. ಅದು ಕಿಕ್ ಮಾಡಿದಾಗೆಲ್ಲ ನಮಗೆ ಆ ಫೀಲ್ ಗೊತ್ತಾಗುತ್ತೆ ಆ ಟೈಮಲ್ಲಿ. ನನಗೆ 2 ಮಕ್ಕಳಾದ್ರೂ ನನಗೆ 6 ಮಂತಲ್ಲೇ ನನಗೆ ಗೊತ್ತಾಗಿದ್ದು ಮಗುವಿನ ಮೂಮೆಂಟ್ಸು. 6 ಮಂತಲ್ಲಿ 2 ಮಕ್ಕಳದ್ದು ನನಗೆ ಸ್ಟಾರ್ಟ್ ಆಗಿದ್ದು. 5th ಮಂತಲ್ಲಿ ನನಗೆ ಯಾವುದೇ ರೀತಿಯ ಫೀಲ್ ಆಗಲಿಲ್ಲ. 6 ಮಂತಿಂದ ನನಗೆ ಮೂಮೆಂಟ್ಸ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಕೆಲವೊಬ್ಬರಿಗೆ ಫಸ್ಟ್ ಬೇಬಿದು 6 ಮಂತಲ್ಲಿ ಮೂಮೆಂಟ್ ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ. ಅದೇ ರೀತಿ ಸೆಕೆಂಡ್ ಬೇಬಿದು 5th ಮಂತಿಗೆ ಗೊತ್ತಾಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಮೂಮೆಂಟ್ಸು, ಬೇಬಿ ಮೂಮೆಂಟ್ಸು. ಇನ್ನು ಕೆಲವೊಬ್ಬರಿಗೆ ಫಸ್ಟ್ ಬೇಬಿ 5th ಮಂತಲ್ಲಿ ಗೊತ್ತಾಗುತ್ತೆ ಮೂಮೆಂಟ್ಸು, ಸೆಕೆಂಡ್ ಬೇಬಿದು 6 ಮಂತಿಂದ ಸ್ಟಾರ್ಟ್ ಆಗುತ್ತೆ. ಯಾರೂ ಭಯ ಪಡ್ಕೊಳ್ಳೋದಕ್ಕೆ ಹೋಗಬೇಡಿ. 6 ಮಂತಿಂದ ಸರಿಯಾಗಿ ನಿಮಗೆ ಗೊತ್ತಾಗುತ್ತೆ. ಅದಕ್ಕೂ ಬೇಗ ಬಂದರೆ ಯಾವುದೇ ರೀತಿಯ ತೊಂದರೆ ಇಲ್ಲ. ಬೆಳೀತಾ ಮಗು ಡೆವಲಪ್ಮೆಂಟ್ ಆಗ್ತಾ ನಿಮಗೆಲ್ಲ ಫೀಲ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಮಗು ಯಾವಾಗ ನಮಗೆ ಮೂಮೆಂಟ್ ಹೆಚ್ಚಾಗಿ ಮೂಮೆಂಟ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂದರೆ, ನಮಗೆ ಚೆನ್ನಾಗಿ ಹೊಟ್ಟೆ ತುಂಬಿರಬೇಕು. ನಾವು ಹೊಟ್ಟೆ ತುಂಬ ಊಟ ಮಾಡಿದಾಗ ಮಗು ಚೆನ್ನಾಗಿ ಒದ್ದಾಡುತ್ತೆ, ಮೂಮೆಂಟ್ಸ್ ಮಾಡುತ್ತೆ. ಅದೇ ರೀತಿ ನಮಗೆ ಹಸಿವಾದಾಗೂ ಸಹ ಮಗು ಚೆನ್ನಾಗಿ ಕಿಕ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಆಮೇಲೆ ನಾವು ಯಾವ ವಾತಾವರಣದಲ್ಲಿದ್ದೀವಿ ಅಂದರೆ, ಬಿಸಿಲಲ್ಲಿ ನಾವು ಶಾಪಿಂಗು ಅದೇ ಥರ ಏನಾದರೂ ಆಚೆ ಕಡೆ ಹೋಗಿರ್ತೀವಿ, ಬಿಸಿಲಿನ ವಾತಾವರಣದಲ್ಲಿದ್ದೀವೋ ಅಥವಾ ತಂಪಾದ ವಾತಾವರಣದಲ್ಲಿದ್ದೀವೋ ಅನ್ನೋದು ಮಗುವಿಗೆ ಚೆನ್ನಾಗಿ ಗೊತ್ತಾಗುತ್ತೆ. ಹಾಗೆ ನಾವು ಖುಷಿಲಿದ್ದೀವೋ, ನಾವು ಬೇಜಾರಲ್ಲಿದ್ದೀವೋ ಅಂತಲೂ ಮಗುಗೆ ಗೊತ್ತಾಗುತ್ತೆ. ನಾವು ಬೇಜಾರಲ್ಲಿದ್ದರೆ ಮಗುಗೆ ಇಷ್ಟ ಆಗೋದಿಲ್ಲ, ಅಳೋದು ಕಿರ್ಚಾಡೋದು ಆ ಥರ ಮಾಡಿದರೆ ಮಗುಗೆ ಇಷ್ಟ ಆಗೋಲ್ಲ. ಆ ಟೈಮಲ್ಲಿ ಸ್ವಲ್ಪ ಮೂಮೆಂಟ್ಸ್ ಅನ್ನೋದು ಕಮ್ಮಿ ಆಗ್ಬೋದು. ಅದೇ ರೀತಿ ನಾವು ಡ್ಯಾನ್ಸ್ ಮಾಡೋದಾಗಲಿ, ಮೆಲೋಡಿ ಸಾಂಗ್ಸ್ ಕೇಳೋದಾಗಲಿ ಮಾಡಿದರೆ ಮಗುಗೆ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ. ಆ ಟೈಮಲ್ಲಿ ಮಗು ಚೆನ್ನಾಗಿ ಮೂಮೆಂಟ್ಸ್ ಮಾಡುತ್ತೆ. ಅದು ಸಹಿತ ನಮ್ಮ ಮಾತುಗಳಾಗಿರಲಿ, ಸಾಂಗ್ನಾಗಿರಲಿ ಅದನ್ನು ಸಹ ಗ್ರಹಿಸ್ತಾ ಇರುತ್ತೆ, ಅಂದರೆ ಆಲಿಸ್ತಾ ಇರುತ್ತೆ. ನಾವೇನು ಮಾಡ್ತೀವಿ, ನಾವೇನು ಕೇಳ್ತೀವಿ ಅದನ್ನೆಲ್ಲ ಪ್ರತಿಯೊಂದನ್ನು ಸಹ ಮಗು ಗ್ರಹಿಸ್ತಾ ಇರುತ್ತೆ. ಅದು ನಾವು ತಿನ್ನುವಂತಹ ಆಹಾರದ ಮೇಲೂ ಸಹ ಮಗುವಿನ ಮೂಮೆಂಟ್ಸ್ ಅನ್ನೋದು ನಮಗೆ ಗೊತ್ತಾಗ್ಬೋದು. ಅಂದರೆ ಇವಾಗ ತಣ್ಣಗಿರೋ ಐಟಮು, ಈ ಪ್ರೆಗ್ನೆನ್ಸಿ ಇದ್ದಾಗ ಐಸ್ ಕ್ರೀಮ್ ತಿನ್ನಬೇಕು ಅಂತ ಒಬ್ಬೊಬ್ರಿಗೆ ಅನಿಸ್ತಾ ಇರುತ್ತೆ. ಆ ಥರ ತಣ್ಣಗಿರೋ ಐಟಮು, ಐಸ್ ಕ್ರೀಮ್ ಆಗಿರ್ಬೋದು, ಜ್ಯೂಸ್ ಆಗಿರ್ಬೋದು, ಆ ಥರ ನೀವು ತಿಂದಾಗ ಮಗುವಿನ ಮೂಮೆಂಟ್ಸ್ ಅನ್ನೋದು ಚೆನ್ನಾಗಿರುತ್ತೆ. ನೀವು ಆವಾಗ ಆ ಟೈಮಲ್ಲಿ ಫೀಲ್ ಮಾಡ್ಬೋದು, ತಣ್ಣಗಿರೋ ಅಂಥ ಐಟಮ್ ತಿಂದಾಗ. ಅದೇ ರೀತಿ ಬಿಸಿ ಆಗಿರುವಂತಹ ಐಟಮ್ ತಿಂದಾಗಲೂ ಸಹ ಮಗುವಿನ ಮೂಮೆಂಟ್ಸ್ ಅನ್ನೋದು ಜಾಸ್ತಿ ಆಗ್ಬೋದು. ಹಾಗೆ ಮತ್ತು ಸ್ವೀಟು, ಖಾರ ಆ ಥರ ಕೆಲವೊಬ್ಬರಿಗೆ ಈ ಟೈಮಲ್ಲಿ ಪ್ರೆಗ್ನೆನ್ಸಿ ಟೈಮಲ್ಲಿ ಸ್ವೀಟ್ ತಿನ್ನಬೇಕು, ಖಾರ ತಿನ್ನಬೇಕು ಅಂತ ಬಯಕೆ ಆಗ್ತಿರುತ್ತೆ. ನಿಮಗೆ ಬಯಕೆ ಆಗಬೇಕು. ಆ ಟೈಮಲ್ಲಿ ನಿಮಗೆ ಸ್ವೀಟ್ ತಿನ್ನಬೇಕು ಅಂತ ಬಯಕೆ ಆದಾಗ ಸ್ವೀಟ್ ತಿಂದಾಗಲೂ ಸಹ ಮಗುವಿನ ಮೂಮೆಂಟ್ಸ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ. ಅದೇ ರೀತಿ ಖಾರ ತಿನ್ನಬೇಕು ಅಂತ ನಿಮಗೆ ಬಯಕೆ ಆದಾಗ ಖಾರ ತಿಂದಾಗಲೂ ಸಹ ನಿಮ್ಮ ಮಗುವಿನ ಮೂಮೆಂಟ್ಸ್ ಜಾಸ್ತಿ ಆಗಿರುತ್ತೆ. ನಾನು ನನ್ನ ಪ್ರೆಗ್ನೆನ್ಸಿಲಿದ್ದಾಗ ನನ್ನ ತಂಗಿ ಮತ್ತು ನನ್ನ ನಾದಿನಿ ಕೇಳ್ತಾಯಿದ್ರು, ನಿಮಗೆ ಮೂಮೆಂಟ್ಸ್ ಆದಾಗ ನನಗೆ ಹೇಳಿ, ನಾನು ಹೊಟ್ಟೆ ಮೇಲೆ ಕೈ ಇಟ್ಬಿಟ್ಟು ನಾನು ಫೀಲ್ ಮಾಡಬೇಕು ಅಂತ ತುಂಬ ಕೇಳ್ಕೊತಾಯಿದ್ರು. ನಾನು ತವ್ರ ಮನೆಗೆ ಬಂದಾಗ ನನ್ನ ತಂಗಿ, ಗಂಡು ಮನೆಗೆ ಹೋದಾಗ ನನ್ನ ನಾದಿನಿ ಕೇಳ್ತಾಯಿದ್ರು. ನಾನು ಅವ್ರಿಗೆ ಹೇಳ್ತಾ ಇರೋದು ಒಂದೇ, ನನಗೆ ಸ್ವೀಟ್ ತಂದುಕೊಡಿ, ಚಾಕ್ಲೇಟ್ ತಂದುಕೊಡಿ, ಆವಾಗ ಮೂಮೆಂಟ್ಸ್ ಚೆನ್ನಾಗಿ ಮಾಡುತ್ತೆ, ಆವಾಗ ನೀವು ಫೀಲ್ ಮಾಡ್ಬೋದು ಅಂತ ನಾನು ಅವ್ರಿಗೆ ಹೇಳ್ತಾಯಿದ್ದೆ. ಹಾಗೆ ಅವ್ರು ಚಾಕ್ಲೇಟ್ ತಂದು ಕೊಟ್ಬಿಟ್ಟು ಮೂಮೆಂಟ್ಸ್ ಆದಾಗ ಫೀಲ್ ಮಾಡೋರು. ಬೇಬಿ ಮೂಮೆಂಟ್ಸು ತುಂಬ ಕಮ್ಮಿ ಇದೆ, ಅಥವಾ ನಮಗೆ ಬೇಬಿ ಮೂಮೆಂಟ್ ಹಾಕೋದು ಗೊತ್ತಾಗ್ತೇ ಇಲ್ಲ, ಆಫ್ಟರ್ 6 ಮಂತ್ 7 ಮಂತ್ ಆದಾಗ ನಿಮಗೆ ಮೂಮೆಂಟ್ಸೇ ಗೊತ್ತಾಗ್ತಿಲ್ಲ ಅಂದಾಗ ನೀವು ಡಾಕ್ಟ್ರ್ ಹತ್ರ ಹೋಗಿ
ಕೇಳಿ ಅವ್ರು ಹೇಳ್ತಾರೆ ಏನು ಮಾಡಬೇಕು, ಏನು ಸ್ಕ್ಯಾನಿಂಗು ಅದನ್ನೆಲ್ಲ ಹೇಳ್ತಾರೆ. ಮಗು ಎನಿ ಟೈಮ್ ಮೂಮೆಂಟ್ ಮಾಡಬೇಕು ಅಂತಲೇ ಏನಿಲ್ಲ, ಅದೂ ಸಹ ಹೊಟ್ಟೆಯಲ್ಲಿ ನಿದ್ದೆ ಮಾಡ್ತಾ ಇರುತ್ತೆ. ಆ ಟೈಮಲ್ಲಿ ಸ್ವಲ್ಪ ಮೂಮೆಂಟು ಫಿಕ್ಸ್ ಮಾಡೋದು ಸ್ವಲ್ಪ ಕಮ್ಮಿ ಆಗಬಹುದು. ನೀವು ಮೂಮೆಂಟ್ ಆಗ್ತಾ ಇಲ್ಲ ಅಂತ ಹೊಟ್ಟೆನ ಅದ್ಮೋದಾಗಲಿ ಪುಷ್ ಮಾಡೋದಾಗಲಿ ಹೊಡೆಯೋದಾಗಲಿ ಮಾಡೋಕ್ಕೆ ಹೋಗಬೇಡಿ. ಅದು ಸಹ ನಿದ್ದೆ ಮಾಡ್ತಾ ಇರುತ್ತೆ. ನೀವು ಹಾಗೆ ಮಾಡೋದ್ರಿಂದ ಹೊಟ್ಟೆಲಿರುವ ಮಗುಗೆ ತೊಂದರೆನೂ ಆಗಬಹುದು. ಸೊ ಅದಕ್ಕೋಸ್ಕರ ಅದು ಮೂಮೆಂಟ್ ಮಾಡಿದಾಗ ನೀವು ಅದನ್ನು ನೋಡಿ ಖುಷಿಪಡಿ, ಎಂಜಾಯ್ ಮಾಡಿ. ಮೂಮೆಂಟ್ ಮಾಡೋ ಟೈಮಲ್ಲಿ ನಾವು ಎಂಜಾಯ್ ಮಾಡೋ ಖುಷಿ ಮತ್ತು ಬೇರೆ ಎಲ್ಲೂ ಸಿಗೋದಿಲ್ಲ. ಎಂಜಾಯ್ಮೆಂಟ್ ಆಗಿರಲಿ, ಖುಷಿ ಆಗಿರಲಿ, ಇದೊಂಥರ ಪ್ರೆಗ್ನೆನ್ಸಿ ಟೈಮಲ್ಲಿ ನಮಗೆ ಬ್ಯೂಟಿಫುಲ್ ಮೂಮೆಂಟ್ಸ್ ಅಂತಲೇ ಹೇಳ್ಬೋದು. ಈಗ ನಿಮಗೆ 8 ಮಂತ್ ಸ್ಟಾರ್ಟ್ ಆದಾಗ ಸ್ವಲ್ಪ ಮೂಮೆಂಟ್ಸ್ ಅನ್ನೋದು ಕಮ್ಮಿ ಆಗ್ಬೋದು. ಪೂರ್ತಿ ಅಲ್ಲ, ಸ್ವಲ್ಪ ಕಮ್ಮಿ ಆಗ್ಬೋದು. ಏಕೆಂದರೆ ಮಗು ಡೆವಲಪ್ಮೆಂಟ್ ಆಗ್ತಾ ಆಗ್ತಾ ಹೊಟ್ಟೆಯಲ್ಲಿ ಜಾಗ ಅನ್ನೋದು ಕಮ್ಮಿ ಆಗ್ತಾ ಇರುತ್ತೆ. ಆ ಟೈಮಲ್ಲಿ ನಿಮಗೆ ಮೂಮೆಂಟ್ಸ್ ಅನ್ನೋದು ಸ್ವಲ್ಪ ಕಮ್ಮಿ ಆಗಬಹುದು. ಜಾಸ್ತಿ ಮೂಮೆಂಟ್ಸ್ ನಿಮಗೆ ಹೊಕ್ಕಳಿನ ಮೇಲ್ಭಾಗದಲ್ಲಿ ಇರುತ್ತೆ ಜಾಸ್ತಿ. ಏಕೆಂದರೆ ಹೆಡ್ಡು ಡೌನ್ ಆಗಿರುತ್ತಲ್ಲ, ಹಾಗಾಗಿ ಕಾಲುಗಳು ಮೇಲಿರೋದ್ರಿಂದ ಹೊಕ್ಕಳಿನ ಮೇಲ್ಗಡೆ ಜಾಸ್ತಿ ಮೂಮೆಂಟ್ಸ್ ಇರುತ್ತೆ. ಅದೇ ಮೂಮೆಂಟ್ಸ್ ಇಲ್ಲ ಅಂತ ಹೊಡೆಯೋದು ಅದ್ಮೋದು ಆ ಥರ ಮಾಡೋದಕ್ಕೆ ಹೋಗ್ಬಿಡಿ. ನಿಮಗೆ ಮೂಮೆಂಟ್ಸ್ ಸ್ವಲ್ಪ ಕಮ್ಮಿ ಇದೆ ಅಂದಾಗ ನೀವು ಸ್ವಲ್ಪ ಸ್ವೀಟ್ ತಿನ್ನಿ. ಆ ಟೈಮಲ್ಲಿ ಮೂಮೆಂಟ್ಸ್ ಅನ್ನೋದು ಆಗ್ಬೋದು. ಅಥವಾ ನೀವು ಮಲ್ಕೊಳ್ತೀರಲ್ವ ಲೆಫ್ಟ್ ಸೈಡ್ ಅಥವಾ ರೈಟ್ ಸೈಡ್, ಆ ಥರ ಸ್ವಲ್ಪ ಮಲ್ಕೊಳ್ಳಿ. ಆ ಟೈಮಲ್ಲೂ ಸಹ ಮಗು ಮೂಮೆಂಟ್ ಮಾಡ್ಬೋದು. ಮಲ್ಕೊಂಡಾಗ ಮಗುವಿನ ಮೂಮೆಂಟ್ಸ್ ಅನ್ನೋದು ನಿಮಗೆ ಚೆನ್ನಾಗಿ ಗೊತ್ತಾಗುತ್ತೆ. ನಾನೇನು ಮಾಡ್ತಿದ್ದೆ, ನಾನು ಪ್ರೆಗ್ನೆನ್ಸಿಲಿ ಅಂದರೆ ನನಗೆ ಮೂಮೆಂಟ್ ಆಗ್ತಿಲ್ಲ ಅಂದಾಗ ನಾನು ಸುಮ್ಮನೆ ಕುತ್ಕೊಂಡ್ಬಿಟ್ಟು ಹೊಟ್ಟೆ ಮೇಲೆ ಕೈ ಆಡಿಸ್ಕೊತ, ಪಾಪು ಹಂಗೆ ಮಾಡಬೇಡಪ್ಪ, ನಮ್ಮ ಮಮ್ಮಿಗೆ ಟೆನ್ಷನ್ ಕೊಡಬೇಡ, ಮೂಮೆಂಟ್ ಮಾಡು ಪ್ಲೀಸ್ ಕಂದ ಪ್ಲೀಸ್ ಅಂತ ಹೇಳ್ತಾ ಇದ್ದೆ ನಾನೇ ಹೊಟ್ಟೆ ಮೇಲೆ ಕೈ ಆಡಿಸ್ಕೊತ. ಆಗ ಹಂಗಂದು 1-2 ನಿಮಿಷಕ್ಕೇ ಮೂಮೆಂಟ್ ಆಗಿಬಿಡೋದು. ಫುಲ್ ಖುಷಿ ಆವಾಗ. ನೀವು ಆ ಥರ ಟ್ರೈ ಮಾಡಿ. ಈ ಎಲ್ಲ ವಿಷಯ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ತಿಳ್ಕೊತ ನಾನು ವಿಡಿಯೋನ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಎಲ್ರಿಗೂ ಧನ್ಯವಾದಗಳು.